ಆಯ್ತಪ್ಪ, ದೇವೇಗೌಡರು ಅವ್ರ ಸಮಾಜಕ್ಕೆ OBC ಕೊಡಿಸಿರೋ ಅಂತ ಹೇಳ್ತೀಯಲ್ಲ, ನಾನು ಇನ್ನೊಂದು ಸಮಾಜದ ಬಗ್ಗೆ ಟೀಕೆ ಮಾಡಲ್ಲ, ಮಾತಾಡಲ್ಲ. ಯಡಿಯೂರಪ್ಪನವರು ಪ್ರಸ್ತಾಪಿತ ನಾಯಕ, ಎಲ್ಲ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂತರು. ಸನ್ಮಾನ್ಯ ಯಡಿಯೂರಪ್ಪನವರು OBC ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತನ OBC ಸೇರಿಸ್ಬೇಕಂದಾಗ ಸಚಿವ ಸಂಪುಟ ದಿನಾಂಕ ಸಕ್ಕರೆ ಇನ್ನಿಂದ ದಿನಾಂಕನ ಗೊತ್ತು, ಎಲ್ಲವೂ ನಾನು ಘೋಷಣೆ ಮಾಡ್ತೀನಿ, ಸವಾಲಾಗ್ತೀನಿ. ಅವತ್ತು ಅಡಿಷನಲ್ ಅಜೆಂಡಾ ಬಂದರೆ ಇಂದಿನ ರಾತ್ರಿ ಕೆಲವರು ನಮ್ಮ ಸಚಿವರೇ ಅದು ಅಡ್ಡಾಕಿದ್ರು, ಮಾಧ್ಯಮದಲ್ಲಿ ವರದಿ ಆಯಿತು. ನೀನು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿ ಋಣವನ್ನು ತೀರಿಸ್ಬೇಕಂತಿದ್ರೆ ಅವತ್ತು ಯಡಿಯೂರಪ್ಪನವ್ರ ಪರವಾಗಿ, ಸಮುದಾಯ ಪರವಾಗಿ ಯಾಕೆ ನಿಲ್ಲಿಲ್ಲ? ಹೇಳ್ಬೇಕಲ್ಲ ಉತ್ತರನ. ದೇವೇಗೌಡರು OBC ಕೊಡಿಸಿ ಅಂತ ಹೇಳ್ತೀರ, ಯಡಿಯೂರಪ್ಪನವ್ರು ತಂದ್ರೆ ತಾನೆ ಅಡಿಷನಲ್ ಅಜೆಂಡಾ. ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕಲ್ಲ ಸತ್ಯನ. ನೀನು ಯಾಕಪ್ಪ ಮಿಸ್ಟರ್ ರಾಜ್ಯದ ಜನರಿಗೆ ವೀರಶೈವ ಲಿಂಗಾಯತರ ಪರವಾಗಿ ನಿಲ್ಲಿಲ್ಲ? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಾಗ ಎಷ್ಟು ತೊಂದರೆ ಕೊಡಲಿಲ್ಲ. ನೀನು ಅನಗತ್ಯವಾಗಿ ಸಮಾಜವನ್ನು ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿರಿ. ನನಗೆ ಪಂಚಮಶಾಲಿ ಸಮಾಜದ ಬಗ್ಗೆ ನಾವೆಲ್ಲರೂ ಗೌರವ ಹೊಂದಿದ್ದೀವಿ, ನಮಗೆ ಸಬ್ಕಾಸ್ಟ್ ಇಲ್ಲ, ನಾವೆಲ್ಲ ಒಂದೇ. ನಾವು ಎಲ್ಲ ವರ್ಗದ ಜನರಿಂದ ಆಶೀರ್ವಾದ, SC ST OBC ಎಲ್ಲರಿಂದ ಆಶೀರ್ವಾದ ನಾವು ಶಾಸಕರಾಗಿ ಸಚಿವರಾಗಿದ್ದೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ಪ್ರತಿಪಕ್ಷ ನಾಯಕರಾಗಿದ್ದು, ಎಲ್ಲ ವರ್ಗದ ಸಹಕಾರದಿಂದ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಪಂಚಮಶಾಲಿ ಸಮಾಜ ಅಂತ ಅನಗತ್ಯವಾಗಿ ಯಡಿಯೂರಪ್ಪನ ವಿದ್ಯೆ ಕಟ್ಟಿ ದಿವಸ ಸ್ಟ್ರೈಕು, ದಿವಸ ಧರಣಿ ಪ್ರತಿಭಟನೆ ಮಾಡಿದೆಲ್ಲಪ್ಪ ದೊಡ್ಡ ಮನುಷ್ಯ. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಒಂದು ಹೋರಾಟ ಮಾಡಿದೆ, ಸಮುದಾಯದ ಹಿತವನ್ನು ಕಾಯ್ದೆ. ನಾನು ಬಹಿರಂಗ ಸವಾಲಾಗ್ತೀನಿ. ನೀನು ಮಾತಾಡಿದ ಯಾವ ಬೆಳಗಾಂನಲ್ಲಿ ಮಠಾಧೀಶರು ಪಾಪ ನೋಡಿ, ಕೂಡಲ ಸಂಗಮ ಸ್ವಾಮೀಜಿಗಳು ಹೋರಾಟ ಮಾಡಿದರು, ವಚನಾನಂದ ಸ್ವಾಮಿಗಳು ಹೋರಾಟ ಮಾಡಿದರು. ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ. ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ವಿ. ಆ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು, ನಾವು ಬೆಂಬಲವನ್ನು ಕೊಟ್ಟಿವಿ. ಲಾಠಿ ಚಾರ್ಜ್ ಆದಮೇಲೆ ಲಾಠಿ ಚಾರ್ಜ್ ಆಯಿತು ಬೆಳಗಾಂನಲ್ಲಿ. ನೀನು ದೊಡ್ಡ ಮನುಷ್ಯ, ನಾವು ಈ ಸಮಾಜಕ್ಕೆ 2A ಮೀಸಲಾತಿ ಕೇಳೇ ಇಲ್ಲ. ನಾವು 2A ಮೀಸಲಾತಿ ಕೇಳಿದ್ರೆ 102 ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ಆಯಿತು, ಯಡಿಯೂರಪ್ಪನವರಿದ್ದಾಗ ಅನಗತ್ಯವಾಗಿ ಸಮುದಾಯವನ್ನು ಎತ್ಕಟ್ಟಿ ಯಡಿಯೂರಪ್ಪನವರಿದ್ದ ಅನಗತ್ಯವಾಗಿ ಹೋರಾಟ ಮಾಡಿದಲ್ಲ. ಯಾಕೆನಂತ ಇದ್ದೆ, ವಿಡಿಯೋ ಇದೆ, ಅವರೇ ಮಾತಾಡಿದ್ದು, ನಾವು ಸಮುದಾಯಕ್ಕೆ 2A ಮೀಸಲಾತಿ ಕೇಳಿಲ್ಲ, 102 ಸಮುದಾಯ ಅನ್ಯಾಯ ಆಗುತ್ತೆ ಅಂತ ಹೇಳಿದಲ್ಲಪ್ಪ. ಹಾಗಾಗಿ ನಿನಗೆ ಬುದ್ಧಿ ಭ್ರಮಣೆ ಆಗಿದೆ, ಅರೆ ಹುಚ್ಚಾಸತ ಸೇರಿಸಬೇಕಾಗತ್ತೆ. ಯಡಿಯೂರಪ್ಪ ನೋಡಿ, ಈ ವೀರಶೈವ ಲಿಂಗಾಯತ ಧರ್ಮ ಎಲ್ಲ ಸಮಾಜಗಳನ್ನು ಒಪ್ಪಿಕೊಳ್ತಕ್ಕಂಥ ಧರ್ಮ ಯಾವುದಿದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ.